ಈಗಿನ ಕಾಲದ ಮಕ್ಳಿಗೆ ಕನ್ನಡ ಓದೋದು, ಬರೆಯೋದು ಅಂದರೆ ಅದೇನೋ ತಲೆ ಮೇಲೆ ಬೆಟ್ಟನೇ ಕೂತಂಗೆ ಆಡ್ತಿರ್ತಾರೆ. ಮತ್ತು ಬರಿಬೇಕು ಇರೋದೇ ತುಂಬಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ. ಓದಬೇಕಾದ್ರೂ ಅಷ್ಟೇ ತುಂಬ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಸೊ, ಅದಕ್ಕೆ ಮೇಯ್ನು ಪ್ರಾಬ್ಲಮ್ ಬಂದು ಅವ್ರಿಗೆ ಅಕ್ಷರನ ಗುರ್ತಿಸಕ್ಕೆ ಬರಲ್ಲ. ಜೊತೆಗೆ ಕಾಗುಣಿತನ ನೀಟಾಗಿ ಕಲ್ತಿರಲ್ಲ. ಯಾವುದು ಕೊಂಬು, ಯಾವುದು ಕೀ ಅಂತ ಹೇಳ್ಬೇಕು, ಅದು ನಿಜವಾಗ್ಲೂ ಅವ್ರಿಗೆ ಕಾಗುಣಿತ ನೀಟಾಗಿ ಕಲ್ತಿರಲ್ಲ. ಹಾಗಾಗಿ ಅವರಿಗೆ ಕನ್ನಡ ಕಷ್ಟ ಆಗ್ತಿರುತ್ತೆ. ಸೊ, ಹಾಗಾಗಿ ಕಾಗುಣಿತ ಮತ್ತು ಆ ಕನ್ನಡ ಅಕ್ಷರಗಳು, ಕಾಗುಣಿತನ ನೀಟಾಗಿ ಕಲ್ತ್ಬಿಟ್ರೆ ನಾವು ತಪ್ಪಿಲ್ಲದೆ ಕನ್ನಡನ ಓದ್ಬೋದು, ಬರಿಬೋದು. ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾತೃಭೂಮಿ. ನಾನು ಇವತ್ತಿನ ವಿಡಿಯೋಲಿ ಕನ್ನಡ ಕಾಗುಣಿತನ ಬರೆಯೋದು ಹೇಗೆ, ಜೊತೆಗೆ ಕನ್ನಡ ಕಾಗುಣಿತದ ಉಚ್ಚಾರಣೆ ಹೇಗೆ, ಇವಾಗೆಲ್ಲ ಕಾಕಾ ಕೀಕಿ ಹೀಗೆ ಸಿಂಪಲಾಗಿ ಹೇಳ್ಕೊಡ್ತಾರೆ. ಆ್ಯಕ್ಚುಲಿಗೆ ಕನ್ನಡ ಕಾಗುಣಿತನ ಹೇಗೆ ತಲೆ ಕುಟ್ಲು ಹೆಂಗೆ ಬರೆಯೋದು, ಯಾವ ರೀತಿ ನೆನಪಲ್ಲಿಟ್ಕೋಬೇಕು ಅಂತ ಇವತ್ತಿನ ವಿಡಿಯೋ ತಿಳಿಸ್ತಾ ಹೋಗ್ತೀನಿ. ಹಾಗಿದ್ರೆ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಶುರು ಮಾಡೋಣ. ಕನ್ನಡ ಗುಣಿತಾಕ್ಷರ ಅಥವಾ ಕಾಗುಣಿತನ. ಇವಾಗ ನಾನು ಸಿಂಪಲ್ಲಾಗಿ ಹೇಗೆ ಕಾಗುಣಿತನ ಬರೆಯೋದು ಅಂತ ನಾನು ಮೊದಲಿಗೆ ಎಕ್ಸಾಂಪಲ್ಲಾಗಿ ಕಾ ಅಕ್ಷರನೇ ತೊಗೊಂಡಿದ್ದೀನಿ. ನಾನು ಎಕ್ಸಾಂಪಲ್ ಇಲ್ಲಿ ತೋರಿಸೋದಕ್ಕೆ ಕಾ ಅಕ್ಷರನ ತೊಗೊಂಡಿದ್ದೀನಿ. ಒಂದು ಅಕ್ಷರ ಕಂಪ್ಲೀಟಾಗಿ ಕಾಗುಣಿತನ ಕಲ್ತ್ಕೊಂಡ್ರೆ ಅದೇ ರೀತಿ ಪ್ರತಿಯೊಂದು ಅಕ್ಷರಕ್ಕೂ ನಾವು ಬರ್ಕೊಂಡು ಹೋಗ್ಬೋದು. ನಾನಿಲ್ಲಿ ಮೊದಲನೇ ಅಕ್ಷರ ಕಾಗುಣಿತಕ್ಕೆ ಕಾನ ತೊಗೊಂಡಿದ್ದೀನಿ. ಕಾ ಅಕ್ಷರ ಆಗಬೇಕು ಅಂದರೆ ಕ ಪ್ಲಸ್ ಆ ಸೇರಿಸಿದ್ರೆ ಕ ಆಗುತ್ತೆ. ಅದೇ ರೀತಿ ಕ ಪ್ಲಸ್ ಆ ಸೇರಿಸಿದ್ರೆ ಕೀಲಿ ಕ ಆಗುತ್ತೆ. ಕ ಪ್ಲಸ್ ಇ ಸೇರಿಸಿದ್ರೆ ಕೀ ಆಗುತ್ತೆ. ಅದಕ್ಕೆ ನಾನು ಫಸ್ಟು ಇಲ್ಲಿ ಮೊದಲಿಗೆ ಕ ಅಕ್ಷರಗಳನ್ನ ಕಂಪ್ಲೀಟಾಗಿ ಬರ್ಕೊತಾ ಇದ್ದೀನಿ. ಇಲ್ಲಿ ಖ ಅನ್ನೋದು ಅರ್ಧ ಅಕ್ಷರ ಇದೆ. ಇದು ಅರ್ಧ ಅಕ್ಷರ ಪರಿಪೂರ್ಣ ಆಗಿ ಒಂದು ಅಕ್ಷರ ಆಗಬೇಕು ಅಂದರೆ ಇದ್ರ ಜೊತೆಗೆ ಇನ್ನೊಂದು ಅಕ್ಷರ ಸೇರಲೇಬೇಕು. ಹಾಗಾಗಿ ಸೇರಿಸ್ಬೇಕು ಅಂದರೆ ಪ್ಲಸ್ ಹಾಕಬೇಕು. ಸೊ ಕ ಪ್ಲಸ್ ಆ, ಕ. ಕಾಗುಣಿತಕ್ಕೆ ಅಕ್ಷರದ್ದು ತುಂಬಾ ಇಂಪಾರ್ಟೆಂಟ್ ಇದೆ. ಅಕಾರ ಆಗಿರ್ಬೋದು, ಆಕಾರ ಆಗಿರ್ಬೋದು, ಇಕಾರ, ಈಕಾರ, ಹೀಗೆ ಅಕ್ಷರಗಳದ್ದು ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. ಆಗ ಮಾತ್ರ ಕಾಗುಣಿತ ಹೇಳೋದಕ್ಕೆ ಸಾಧ್ಯ. ನಾನಿಲ್ಲಿ ಕ ಪ್ಲಸ್ ಆ, ಕ ಪ್ಲಸ್ ಆ, ಕ ಪ್ಲಸ್ ಇ, ಕ ಪ್ಲಸ್ ಈ, ಹೀಗೆ ಕಾಯಿಂದ ಅಹವರೆಗೂ ಬರ್ಕೊತಾ ಇದ್ದೀನಿ. ಇಲ್ಲಿ ಕ ಪ್ಲಸ್ ಆ ಇಂದ ಸ್ಟಾರ್ಟ್ ಮಾಡಿ ಖ ಪ್ಲಸ್ ಅಹವರೆಗೂ ಕೂಡ ಬರೆದಾಗಿದೆ. ಇವಾಗ ಈ ಎರಡು ಪದಗಳನ್ನ ಸೇರಿಸಿದ್ರೆ ನಮಗೆ ಕಾಗುಣಿತ ಅಕ್ಷರಗಳು ಸಿಗತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ನಾನು ಇವಾಗ ಕಾಗುಣಿತ ಅಕ್ಷರಗಳನ್ನ ಬರ್ಕೊತಾ ಹೋಗ್ತೀನಿ. ಅದ್ರ ನಂತರ ನಾನು ಹೇಗೆ ಅದನ್ನು ಹೇಳಬೇಕು, ಕ ತಲೆ ಕೊಟ್ಟು ಕ ಹೇಗೆ ಹೇಳಬೇಕು ಅನ್ನೋದನ್ನು ಕೂಡ ಬರೆದು ತೋರಿಸ್ತಾ ಹೋಗ್ತೀನಿ. ಎರಡು ಅಕ್ಷರ ಸೇರಿ ಕಾಗುಣಿತ ಹೇಗೆ ಬರೆಯೋದು ಅಂತ ಫಸ್ಟು ನಾನು ಬರಿತಾ ಹೋಗ್ತೀನಿ. ಕ ಪ್ಲಸ್ ಅ, ಕ. ಕ ಪ್ಲಸ್ ಆ, ಕಾ. ಕ ಪ್ಲಸ್ ಇ, ಕಿ. ಕ ಪ್ಲಸ್ ಈ, ಕೀ. ಈ ರೀತಿ ಕಾಗುಣಿತನ ಬರೀಬೇಕು ಅಂದರೆ ಆ ಇ ಮೊದಲು ಕಲ್ತಿರಬೇಕು. ಆಲ್ಮೋಸ್ಟ್ ಎಲ್ಲರೂ ಆ ಇ ಕಲ್ತಿರ್ತಾರೆ. ಆ ಇ ಕಲ್ತಿಲ್ಲ ಅಂದ್ರೂ ದಯವಿಟ್ಟು ಆ ಇ ಕಲ್ತ್ಕೊಳ್ಳಿ. ಆ ಇನ ಈಸಿಯಾಗಿ ಬರೆಯೋದು ಕಲಿತು ಕಾಗುಣಿತ ಕಲ್ತ್ಕೊಂಡ್ರೆ ಕನ್ನಡ ಓದೋದಾಗಿರ್ಬೋದು, ಬರೆಯೋದಾಗಿರ್ಬೋದು ಅಚ್ಚುಕಟ್ಟಾಗಿ ಕಲಿಬೋದು. ಇಲ್ಲಿ ನಾನು ಖ ಪ್ಲಸ್ ಉ, ಕು. ಖ ಪ್ಲಸ್ ಉ, ಕು. ಕು ಪ್ಲಸ್ ರು, ಕೃ. ಕ ಪ್ಲಸ್ ಎ, ಕೆ. ಕ ಪ್ಲಸ್ ಎ, ಕೆ. ಖ ಪ್ಲಸ್ ಐ, ಕೈ. ಖ ಪ್ಲಸ್ ಓ, ಕೋ. ಕ ಪ್ಲಸ್ ಓ, ಕೋ. ಕ ಪ್ಲಸ್ ಹೌ, ಕೌ. ಖ ಪ್ಲಸ್ ಹಂ, ಕಂ. ಖ ಪ್ಲಸ್ ಅಹ, ಕಹ. ಹೀಗೆ ಕಾಕಲ್ ಕಟ್ಲನ್ನ ಈಸಿಯಾಗಿ ಕಾಯಿಂದ ಕಹವರೆಗೂ ಬರಿತು ತೋರಿಸ್ತಾ ಇದ್ದೀನಿ. ನಮಗೆ ಖ ಪ್ಲಸ್ಗೆ ಆ ಇನ ಜಾಯಿನ್ ಮಾಡಿದ್ರೇ ಕಾಗುಣಿತ ಸಿಗ್ತಾ ಹೋಗುತ್ತೆ. ನಾನಿವಾಗ ನೆಕ್ಸ್ಟು ಕಾಗುಣಿತನ ಹೇಗೆ ಹೇಳಬೇಕು, ಇವಾಗ ಕಾಕಾ ಕೀಕಿ ಅಂದೇ ಕಾಗುಣಿತನ ಹೇಗೆ ಬರಿಬೇಕು ಅಥವಾ ಹೇಗೆ ಹೇಳಬೇಕು ಅಂತಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಕ ತಲೆ ಕೊಟ್ಟು ಕ. ಕ ತಲೆ ಕೊಟ್ಟಿನ ದೀರ್ಘ ಕಾ. ಕ ಗುಡಿಸು ಕಿ. ಕ ಗುಡಿಸಿನ ದೀರ್ಘ ಕೀ. ಕ ಕೊಂಬು
ಕು. ಕ ಕೊಂಬಿನ ದೀರ್ಘ ಕು. ಕಾಕ್ ಒಟ್ರು ಸುಳಿ ಕೃ. ಕಾಕೆ ಹೇತ್ವ ಕೆ. ಕಾಕೆ ಹೇತ್ವನ್ ದೀರ್ಘ ಕೆ. ಕಾಕೆ ಹೈತ್ವ ಕೈ. ಕಾಕೆ ಹೋತ್ವ ಕೋ. ಕಾಕೆ ಹೋತ್ವನ್ ದೀರ್ಘ ಕೋ. ಕಾಕೆ ಹೌತ್ವ ಖೌ. ಕಾಕೆ 1 0 ಕಂ. ಕಾಕೆ 2 0 ಕಹ. ಆ್ಯಕ್ಚುಲಿ ಕಾಗುಣಿತನ ಈ ರೀತಿ ಹೇಳಬೇಕು. ಸೊ ನಾವಿವಾಗ ಯಾವುದಕ್ಕೆ ತಲೆ ಕೊಟ್ಟು ಅಂತ ಕರಿತೀವಿ, ಕೊಂಬು ಯಾವುದು ಅಂತ ಇವಾಗ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅಲ್ಲಿ ಕ್ ಬರೆದಿದೆ ನೋಡಿ, ಖಗೆ ಅದು ತಲೆ ಕೊಟ್ಟು, ಒಂದು ಎಲ್ ಶೇಪು ಹಿಂಗೆ ಉಲ್ಟಾ ಎಲ್ ಶೇಪಲ್ಲಿ ಇದೆಯಲ್ಲ, ಅದು ನಮ್ಮ ಮೇಲೆ ತಲೆ ಕೊಟ್ಟು ಅಂತ ಕರೀತಾರೆ. ಹಾಗಾಗಿ ಕ ತಲೆ ಕೊಟ್ಟು ಕ. ಇದನ್ನು ಕಾಗೆ ಇಳಿ ಕ ಅಂತಲೂ ಕರೀತಾರೆ, ಅಥವಾ ತಲೆ ಕೊಟ್ಟಿನ ದೀರ್ಘ ಕ ಅಂತನಾರು ಹೇಳ್ಬೋದು. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಹೇಳ್ಬೋದು. ನೆಕ್ಸ್ಟ್ ಬಂದು ಕ ಗುಡಿಸು ಕಿ. ಕಾಗೆ ಗುಡಿಸು ಅಂದರೆ ಮೇಲೆ ಹಿಂಗೆ ಎತ್ತಿ ಹಾಕೋದು, ಅದು ಹಾಕಿದ್ರೇ ಕೀ ಆಗುತ್ತೆ. ಆ ಕ ಗುಡಿಸು ದೀರ್ಘ ಕಿ, ಜೊತೆಗೆ ಗುಡಿಸು ಜೊತೆ ದೀರ್ಘ ಬರಬೇಕು, ಆವಾಗ ಕ ಗುಡಿಸು ದೀರ್ಘ ಕೀ. ಕಾಕೆ ಕೊಂಬು ಕು. ಕಾಕೆ ಒಂದು ಕೊಂಬು ಕೊಟ್ಟರೆ ಅದು ಕೂ ಆಗುತ್ತೆ. ಹಾಗೆ ಕಾಕೆ ಕೊಂಬಿನ ದೀರ್ಘ ಅಂದರೆ ಸ್ವಲ್ಪ ಹಿಂಗೆ ಲೆಂತಿಯಾಗಿ ಬರುತ್ತಲ್ಲ ಕೊಂಬು, ಅದಕ್ಕೆ ನಾವು ಕೂ ಅಂತ. ಕಾಕೆ ಒಟ್ಟು ಸುಳಿ ಕೃ. ನಾವು ಒಟ್ರ ಸುಳಿ ಬರಿಬೇಕಾದ್ರೆ ಪಕ್ಕ ಬರಿಬಾರ್ದು, ಅಕ್ಷರದ ಕೆಳಭಾಗ ಬರಿಬೇಕು. ಇಲ್ಲಿ ನಾವು ಕೃ ಬರಿಬೇಕಾದ್ರೆ ಅಕ್ಷರ ಕೃನ ಪಕ್ಕ ಬರಿಬಾರ್ದು, ಅದನ್ನು ಒಟ್ರ ಸುಳಿನ ಕೆಳಗಡೆ ಬರಿಬೇಕು, ಅಕ್ಷರದ ಕೆಳಭಾಗದಲ್ಲಿ ಬರಿಬೇಕು. ಅದನ್ನು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಪಕ್ಕನೇ ಬರೀತಾರೆ. ಸೊ ಹಾಗೆ ಬರಿಬಾರ್ದು, ಕೆಳಭಾಗದಲ್ಲಿ ಬರಿಬೇಕು ಕೃನ. ಹಾಗೆ ಕಾಕೆ ಹೇತ್ವ ಕೆ. ಕಾಗೆ ಏತ್ವನ್ ದೀರ್ಘ ಕೆ. ನೆಕ್ಸ್ಟು ಕಾಗೆ ಹೈತ್ವ ಕೈ. ಐತ್ವನ್ನು ಕೂಡ ಈಗ ಒಟ್ರು ಸುಳಿ ಎಲ್ಲ ಕೆಳಗಡೆ ಬರಿತೀವಲ್ಲ ಅಕ್ಷರದ ಕೆಳಭಾಗದಲ್ಲಿ, ಹಾಗೆಯೇ ಐತ್ವನ್ನು ಕೂಡ ಅಕ್ಷರದ ಕೆಳಭಾಗದಲ್ಲಿ ಬರಿತಾ ಹೋಗಬೇಕು. ಕಾಕೆ ಐತ್ವ ಕೈ. ಕಾಕೆ ಹೋತ್ವ ಕೋ. ಕಾಕೆ ಹೋತ್ವನ್ ದೀರ್ಘ ಕೋ. ನಾನಿಲ್ಲಿ ಔತ್ವನ ಬರಿಬೇಕಾದ್ರೆ ಅವನ್ನ ಬರೆದ್ಬಿಟ್ಟು ಆ ಔ ಅಕ್ಷರದಿಂದ ಹೆಂಗೆ ತೊಗೊಂಡಿದ್ದೀನಿ ಸಪ್ರೇಟಾಗಿ ಅಂತಲೂ ಕೂಡ ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಅದು ಏಕೆಂದರೆ ತಾ ಶೇಪಲ್ಲಿ ಬರುತ್ತಲ್ವ, ಸೊ ಕೆಲವರು ಕನ್ಫ್ಯೂಸ್ ಆಗಬಾರ್ದು ಅಂದ್ಬಿಟ್ಟು ಹೌ ಬರೆದು ಹೌ ಅಕ್ಷರಗಳನ್ನ ಹೇಗೆ ತೊಗೊಂಡಿದ್ದೀನಿ ಅಂತ ನಾನು ಡೀಟೇಲಾಗಿ ಕೂಡ ಅಲ್ಲಿ ನಾನು ತೋರಿಸಿದ್ದೀನಿ. ಸೊ ಅದನ್ನು ಕೂಡ ನೋಡ್ಬೋದು. ಕಾಗೆ ಔತ್ವ ಖೌ. ಕಾಗೆ 1 0 ಕಂ. ಕಾಗೆ 2 0 ಕಹ. ಈ ರೀತಿ ನೀವು ಮೊದಲೇ ಸರಿ ಹೇಳ್ಬೇಕಾದ್ರೆ, ಅದಕ್ಕೆ ಕೇಳಿಸ್ಕೋಬೇಕಾದ್ರೆ ಕಷ್ಟ ಆಗ್ಬೋದು, ಬಟ್ ಪ್ರಯತ್ನ ಪಟ್ಟರೆ ಯಾವುದು ಕೂಡ ಕಷ್ಟ ಆಗಲ್ಲ. ಸೊ 3-4 ಸಲ ಅಥವಾ ಪ್ರತಿದಿನ ನೀವು ಒಂದು ಸತಿ ಮಕ್ಕಳಿಗೆ ಈ ಥರ ಹೇಳ್ಕೊಟ್ರೆ ಆಟೋಮೆಟಿಕ್ಕಾಗಿ ನಿಜವಾಗ್ಲೂ ಈಸಿಯಾಗಿ ಕಲಿತ್ಬಿಡ್ತಾರೆ ಮಕ್ಕಳು. ಸೊ ಅವ್ರಿಗೆ ಆವಾಗ ತಲೆ ಕೊಟ್ಟು ಯಾವುದು, ತಲೆ ಕೊಟ್ಟಿನ ದೀರ್ಘ ಯಾವುದು ಅಂತ ಅಕ್ಷರನ ತಪ್ಪಿಲ್ದೇ ಆಗ ಬರಿಬೋದು ಅವರು. ಅದು ಗೊತ್ತಿಲ್ಲದೇ ಕಾಕಾ ಕೀ ಅದು ಡಿಫ್ರೆನ್ಷಿಯೇಷನೇ ಗೊತ್ತಾಗಲ್ಲ ಅವ್ರಿಗೆ. ಕೀ ಏನಪ್ಪ ಇದು ಕೀ ಅಂತ ಅಂದರೆ ಎಲ್ಲಿ ದೀರ್ಘ ಕೊಡಬೇಕು, ಎಲ್ಲಿ ದೀರ್ಘ ಕೊಡಬಾರ್ದು ಅನ್ನೋದು ಗೊತ್ತಾಗಲ್ಲ. ಸೊ ಹಾಗಾಗಿ ಈಗ ಈ ರೀತಿ ಉಚ್ಚಾರಣೆ ಮಾಡೋದ್ರಿಂದ ಕಾಗುಣಿತನ ಈಸಿಯಾಗಿ ಹೇಳ್ಬೋದು. ಕ ತಲೆ ಕೊಟ್ಟು ಕ. ಕ ತಲೆ ಕೊಟ್ಟಿನ ದೀರ್ಘ ಕ ಅಥವಾ ಕಾ ಕಿಲಿ ಕ. ಕ ಗುಡಿಸು ಕಿ. ಕ ಗುಡಿಸಿನ ದೀರ್ಘ ಕೀ. ಕ ಕೆ ಕೊಂಬು ಕು. ಕ ಕೊಂಬಿನ ದೀರ್ಘ ಕು. ಕಾಕೆ ಒಟ್ರು ಸುಳಿ ಕೃ. ಕಾಕೆ ಹೇತ್ವ ಕೆ. ಕಾಕೆ ಹೇತ್ವನ್ ದೀರ್ಘ ಕೆ. ಕಾಕೆ ಐತ್ವ ಕೈ. ಕಾಕೆ ಹೋತ್ವ ಕೋ. ಕಾಕೆ ಹೋತ್ವನ್ ದೀರ್ಘ ಕೋ. ಕಾಕೆ ಹೌತ್ವ ಖೌ. ಕಾಕೆ 1 0 ಕಂ. ಕಾಕೆ 2 0 ಕಹ. ಒಂದು ಅಕ್ಷರನ ಕಂಪ್ಲೀಟಾಗಿ ತಲೆ ಕೊಟ್ಟಿನ ದೀರ್ಘ ಗುಡಿಸು ಹೀಗೆ ಒಂದು ಅಕ್ಷರನ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಕಲಿತ್ರೆ, ಅದೇ ರೀತಿ ಖ ಗ ಘ ಛ ಛ ಜ ಜ
ಹೀಗೆ ಪ್ರತಿಯೊಂದು ಅಕ್ಷರಗಳಿಗೂ ಇದೇ ರೀತಿ ಬರಿತಾ ಹೋಗ್ಬೋದು. ಆಗ ಕಾಯಿಂದ ಳವರೆಗೂ ಕಾಗುಣಿತ ಅಕ್ಷರನ ಕಂಪ್ಲೀಟ್ ಕಲ್ತ್ಕೋಬೋದು. ಹಾಗೆ ಪ್ರತಿಯೊಂದು ಅಕ್ಷರನೂ ಕಲ್ತ್ರೆ ಕನ್ನಡನ ಈಸಿಯಾಗಿ ಓದ್ಬೋದು, ಬರಿಬೋದು. ನೋಡಿದ್ರಲ್ಲ ಕಾಗುಣಿತನ ಹೇಗೆ ಬರೆಯೋದು, ಹಾಗೆ ಕಾಗುಣಿತ ಉಚ್ಚಾರಣೆ ಹೇಗೆ ಮಾಡೋದು ಅಂತ. ಸೊ ಈ ರೀತಿ ನೀವು ಪ್ರತಿಯೊಂದು ಅಕ್ಷರನ ಕಾಯಿಂದ ಳವರೆಗೂ ಕಲ್ತ್ಕೊಂಡ್ರೆ ಕನ್ನಡನ ಈಸಿಯಾಗಿ ಬರಿಬೋದು, ಈಸಿಯಾಗಿ ಓದ್ಬೋದು. ಅದು ತಪ್ಪಿಲ್ಲದೆ ತಪ್ಪಿಲ್ಲದೆ ಬರೆದು ಓದ್ಬೋದು. ಈಗಿನ ಕಾಲದ ಮಕ್ಕಳಿಗೆ ಕನ್ನಡ ಅಂದ್ರೇ ಏನೋ ಒಂಥರ ಕಷ್ಟಪಡ್ತಾ ಇರ್ತಾರೆ, ಬರೆಯೋಕ್ಕೆ ಗೊತ್ತಾಗಲ್ಲ, ತಪ್ಪು ತಪ್ಪು ಬರಿತಾ ಇರ್ತಾರೆ, ತುಂಬಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಕಾಗುಣಿತನ ಅಚ್ಚುಕಟ್ಟಾಗಿ ಕಲ್ತ್ಕೊಂಡ್ರೆ ತಪ್ಪಿಲ್ಲದೆ ಕನ್ನಡನ ಓದ್ಬೋದು, ಹಾಗೆ ಬರಿಬೋದು. ಸೊ ಯಾರಿಗೆಲ್ಲ ವಿಡಿಯೋ ನೋಡಿದ್ರಿ ಇಷ್ಟ ಆಯಿತು ಲೈಕು ಶೇರು ಮಾಡಿ. ಇದೇ ರೀತಿ ನನ್ನ ವೀಡಿಯೋಸ್ಗೆ ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ ಅಂತ ಕೇಳ್ಕೊತೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.